ಬೆಂಗಳೂರಲ್ಲಿ ಮದುವೆಯಾಗಿ ಬರೀ 2 ತಿಂಗಳಷ್ಟೇ ಆಗಿತ್ತು. ಹನಿಮೂನ್ಗೆ ಹೋಗಿದ್ರು. ಹನಿಮೂನ್ ಅರ್ಧಕ್ಕೆ ನಿಲ್ಲಿಸಿ ಪತ್ನಿ ಗಾನವಿ ವಾಪಸ್ಸಾಗಿದ್ದದ್ದು ಹೌದು. ಬಂದ ಮೇಲೆ ಗಾನವಿ ಸೂಸೈಡ್ ಮಾಡಿಕೊಂಡಿರೋದು. ಇದೇ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಇಲ್ಲಿ ಪತ್ನಿ ಗಾನವಿ ಆತ್ಮಹತ್ಯೆ ಮಾಡಿಕೊಂಡ ನಂತರದಲ್ಲಿ ಪತ್ನಿ ಮನೆ ಕಡೆ ಎಲ್ಲರೂ ಕೂಡ ಸೂರಜ್ನ, ಅವರ ಅಪ್ಪನ್ನ, ಅಮ್ಮನ್ನ, ಅವ್ರ ಸಂಬಂಧಿಕರ ಕಡೆ ಅವನ್ನ ಎಲ್ಲರನ್ನೂ ಇವ್ರನ್ನ ಅರೆಸ್ಟ್ ಮಾಡಿ, ಅವ್ರನ್ನ ಅರೆಸ್ಟ್ ಮಾಡಿ, ಸೂರಜ್ ನಪುಂಸಕ ಇವನ್ನ ಅರೆಸ್ಟ್ ಮಾಡಿ, ಹಾಗೆ ಹೀಗೆ ಅಂತ ಪ್ಲೆಕಾರ್ಡ್ ಹಿಡಿದು ಪ್ರತಿಭಟನೆಯನ್ನು ಮಾಡಿಬಿಟ್ಟಿದ್ರು. ಇದರಲ್ಲಿ ಏನು ನಿಜ ಏನು ಸುಳ್ಳು ಅಂಥೇಳಿ ಒಂದು ಸೂರಜ್ಗೆ ಗೊತ್ತು, ಇನ್ನೊಂದು ಗಾನವಿಗೆ ಗೊತ್ತು. ಅಕಸ್ಮಾತ್ ಗಾನವಿ ಏನಾದರೂ ಬರೆದಿಟ್ಟಿದ್ರೆ ಆ ವಿಷಯ ಗೊತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂರಜ್ ಕೂಡ ಡೆತ್ ನೋಟ್ ಬರೆದಿಟ್ಟಿದ್ರೆ ಅದರಲ್ಲಿ ಏನು ಕಥೆ ಅಂತ ರಿವೀಲ್ ಆಗಬಹುದು. ಏನಾದರೂ ಅಕಸ್ಮಾತ್ ವಿಡಿಯೋ ಮಾಡಿದರೆ, ಯಾವುದೋ ಇಬ್ಬರು ಮಾತಾಡ್ಕೊಂಡಿರ್ತಕ್ಕಂಥ ಕರೆಗಳಿದ್ದರೆ, ಸಾಕ್ಷಿ ಇದ್ದರೆ ಗೊತ್ತಾಗಬಹುದೇ ವಿನಃ ಸೂರಜ್ ಮೇಲೆ ಗಾನವಿದು ಆರೋಪಗಳಿದೆ, ಗಾನವಿ ಮನೆಯವರ ಮೇಲೆ ಸೂರಜ್ ಕಡೆಯವ್ರದ್ದು ಆರೋಪಗಳಿದೆ ಇಲ್ಲಿ. ಸೊ ಇದೇನಾಗಿದೆ ದುರಂತ ಅಂದರೆ, ಈ ಥರ ನೆನ್ನೆಲ್ಲ ಗಾನವಿ ಸೂಸೈಡ್ ಅಂತ ಹೇಳಿ ಗೊತ್ತಾದ ಮೇಲೆ ಆ ಮನೆ ಕಡೆಯವ್ರು ಎಲ್ಲರೂ ಬಂದು ಸೂರಜ್ ಮನೆ ಮುಂದೆ, ಅವರಿದ್ದರೋ ಇಲ್ಲೋ ಮನೇಲಿ ಗೊತ್ತಿಲ್ಲ ನನಗೆ, ಸೂರಜ್ ಮನೆ ಮುಂದೆ ಬಂದು ಜೋರಾಗಿ ಪ್ರತಿಭಟನೆ ಮಾಡಿಬಿಡ್ತಾರೆ. ಈತನ ಬಗ್ಗೆ, ಈತನ ಪುರುಷತ್ವಕ್ಕೆ ಸಂಬಂಧಪಟ್ಟಂತೆ ಕೂಡ ಕಮೆಂಟ್ಗಳನ್ನು ಪಾಸ್ ಮಾಡಿಬಿಡ್ತಾರೆ. ಇಲ್ಲಿ ವರದಕ್ಷಿಣೆ ಕಿರುಕುಳ ಅಂತ ಕೆಲವರು ಹೇಳ್ತಾರೆ, ಇಲ್ಲ ಇನ್ನೂ ಪರ್ಸ್ನಲ್ ವಿಷಯ ಏನೋ ಇದೆ ಅಂತ ಇನ್ನು ಕೆಲವರು ಹೇಳ್ತಾರೆ. ಇರಲಿ, ಅವರಿಬ್ಬರೂ ತೀರ್ಕೊಂಡಿದ್ದಾರೆ. ಅವರಿಬ್ಬರ ಬಗ್ಗೆ ನಾವು ಗೊತ್ತಿಲ್ಲದೆ ನಾವೇನು ಮಾತಾಡಬಾರದು. ದುರಂತ ಏನು ಅಂತ ಹೇಳಿದ್ರೆ, ಒಂದು ಜೀವ ಹೋಗಿತ್ತು, ಇವತ್ತು ಇನ್ನೊಂದು ಜೀವ ಕೂಡ ಹೋಯಿತು, ಅದು ಸೂರಜ್. ಗಾನವಿ ಸೂಸೈಡ್ ಮಾಡ್ಕೊಂಡಂಥ ಬೆನ್ನಲ್ಲೇ ಈ ಥರ ಪತ್ನಿ ಮನೆ ಕಡೆ ಅವರ ಕಿರುಕುಳವೋ ಅಥವಾ ಆತನೇ ಮನನೊಂದಿದ್ನೋ, ಅವನಿಗೆ ಏನು ಬೇಸರ ಆಯಿತೋ, ಏನು ಅವಮಾನ ಆಯಿತೋ ನಮಗೆ ಗೊತ್ತಿಲ್ಲ. ಆತ ಸೂರಜ್ ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ ಮಹಾರಾಷ್ಟ್ರದ ನಾಗಪುರದಲ್ಲಿ. ಇಲ್ಲಿ ಬಂದಿಲ್ಲೆಲ್ಲ ಮನೆ ಮುಂದೆ ಪ್ರತಿಭಟನೆ ಮಾಡಿದಾಗ ಅವ್ರು ಇರಲಿಲ್ಲ. ಮಹಾರಾಷ್ಟ್ರದ ನಾಗಪುರದಲ್ಲಿ ಇವರಿದ್ದಿದ್ದು. ಅಲ್ಲೇ ಸೂರಜ್ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಸೂರಜ್ ತಾಯಿ ಜಯಂತಿ ಕೂಡ ಆತ್ಮಹತ್ಯೆಗೆ ಟ್ರೈ ಮಾಡಿದ್ದಾರೆ. ಇಷ್ಟೆಲ್ಲ ಅವಮಾನಗಳಾದ ಮೇಲೆ, ಈ ಥರ ಬಂದು ಜನ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ನಾವು ಯಾಕೆ ಬದುಕಿರಬೇಕು ಅಂಥೇಳಿ ಮಗ ಮತ್ತು ಅಮ್ಮ, ಯಾಕೆಂದರೆ ಇವ್ರು ಕೇಸ್ ಅವ್ರ ಮೇಲೂ ಬರೆದಿದ್ರು ಅಂತ ಕಾಣುತ್ತೆ, ನಾವು ಬದುಕಿರಬಾರ್ದು ಅಂಥೇಳಿ ಇಬ್ಬರು ತೀರ್ಮಾನ ಮಾಡಿಕೊಂಡು ಅಮ್ಮನೂ ಟ್ರೈ ಮಾಡಿದ್ದಾರೆ. ಸೂರಜ್ ಕೂಡ ಆತ್ಮಹತ್ಯೆ ಮಾಡ್ಕೊಂಡೇ ಬಿಟ್ಟಿದ್ದಾನೆ. ಇದೀಗ ಅಸ್ವಸ್ಥ ಜಯಂತಿ, ಸೂರಜ್ನ ತಾಯಿ ಇವರು, ಅವರಿಗೆ ನಾಗಪುರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸೂರಜ್ ತಾಯಿ ಜಯಂತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ. ಶ್ರೀಲಂಕಾದಿಂದ ವಾಪಸ್ ಬರ್ತಾ ಇದ್ದಂತೆಯೇ ಆತ್ಮಹತ್ಯೆಗೆ ಯತ್ನಿಸಿದ್ದು ಗಾನವಿ. ಇದು ಒಂದು ಬಾರಿ ಆಗಿಲ್ಲ ಈ ಕಥೆ. ಗಾನವಿದು ಸ್ಯೂಸೈಡ್ಗೆ ಫಸ್ಟ್ ಅಟೆಂಪ್ಟ್ ಆಗಿರಲಿಲ್ಲ. ಇದು ಅನೇಕ ಬಾರಿ ಜಗಳಗಳಾಗಿ, ಬರೀ 2 ತಿಂಗಳು ರೀ, ಮದುವೆಯಾಗಿ 2 ತಿಂಗಳಾಗಿರೋದೇನು ತುಂಬ ವರ್ಷಗಳಾಗೋಗಿಲ್ಲ. ಇಲ್ಲಿ 2 ತಿಂಗಳಿಗೆ ಗಾನವಿ ಅನೇಕ ಬಾರಿ ಗಲಾಟೆ ಮಾಡಿಕೊಳ್ಳೋದು, ನಾನು ಸತ್ತೋಗ್ತೀನಿ ಅಂತ ಹೇಳೋದು, ಇದು ನಡೀತಾ ಇತ್ತು. ಹನಿಮೂನ್ ಅರ್ಧದಲ್ಲಿಯೇ ಮೊಟಕುಗೊಳಿಸಿ ಬೆಂಗಳೂರಿಗೆ ವಾಪಸ್ ಬಂದಿದ್ದದ್ದು. ನಿನ್ನೆ ಈ ಥರ ಅನೇಕ ಬಾರಿ ಅಟೆಂಪ್ಟ್ ಮಾಡಿರೋದು, ತಡೆದಿದ್ದಾರೆ, ಬುದ್ಧಿ ಹೇಳಿದ್ದಾರೆ, ಇರುತ್ತಲ್ಲ. ಒಂದು ಮದುವೆ ಅಂತ ಆದ ತಕ್ಷಣ ಏನಾಗುತ್ತದು, ಈ ಕೃಷಿ ವಿಚಾರಕ್ಕೆ ಬಂದಾಗ ಒಂದು ಚಿಕ್ಕ ಪಾತಿ ಅಂತ ಮಾಡ್ಕೋತಾರೆ, ಒಂದು ಬದು ಅಂತ ಮಾಡ್ಕೋತಾರೆ, ಕೆಲವರು ಮಡು ಅಂತ ಕೂಡ ಕರೀತಾರೆ ಹಳ್ಳಿ ಕಡೆಯಲ್ಲಿ. ಅದರಲ್ಲೆಲ್ಲ ಈ ಭತ್ತವನ್ನು, ರಾಗಿಯನ್ನು ಅಲ್ಲಿ ಬೆಳೆಸಿರ್ತಾರೆ ಮೊದಲು. ಅದು ಬೆಳೆಸಿದ ಮೇಲೆ, ಹೊಲ ಎಲ್ಲ ಹದ ಮಾಡಿದ ಮೇಲೆ ಈ ಪೈರುಗಳನ್ನು ತೊಗೊಂಡೋಗಿ ಅಲ್ಲಿ ನಾಟಿ ಹಾಕ್ತಾರೆ. ಅಲ್ಲಿ ನಾಟಿ ಹಾಕಿದಾಗ, ನಾಟಿ ಹಾಕಿದ ದಿನವೇ ಪೈರುಗಳು ಒಂಥರ ಹುಲುಸಾಗಿ ಕಾಣಲ್ಲ ಅದು 2-3 ದಿನ ಅದು ಒಂಥರ ಬೆಂಡಾದಂಗೆ, ಬಾಗಿದಂತೆ, ಒಣಗಿದಂತೆ ಫೀಲ್ ಆಗುತ್ತೆ. ಆ ನಂತರ ಆ ನೆಲಕ್ಕೆ ಅದು ಒಗ್ಗಿಕೊಂಡ ಮೇಲೆ, ಈ ಬದುವಿನಿಂದ, ಮಡುವಿನಿಂದ ಅಲ್ಲಿ ಇನ್ನೊಂದು ಕಡೆ ಬರುತ್ತಲ್ಲ ಪಾತಿಯಿಂದ, ಅಲ್ಲಿಗೆ ಅದು ಒಗ್ಗಿದ ಮೇಲೆ ಅದು ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಒಂದು ಹೆಣ್ಣುಮಗಳು ಇನ್ನೊಂದು ಮನೆಗೆ ಬಂದಾಗ, ಈ ಹೆಣ್ಣುಮಗಳು 18 ವರ್ಷನೋ 20 ವರ್ಷನೋ 25 ವರ್ಷನೋ ಒಂದು ಮನೆ, ಆಹಾರ ಕ್ರಮ, ಸಂಪ್ರದಾಯ, ಅವರ ಒಂದು ಸಂಸ್ಕಾರ, ಎಜುಕೇಷನ್ನು, ಅಲ್ಲಿದ್ದಂಥ ಒಂದು ಚಟುವಟಿಕೆಗಳು, ಆ ಒಂದು ಬಾಂಧವ್ಯ, ಆ ಒಂದು ಇಡೀ ಮನೆಗೆ ಹೊಂದಿಕೊಂಡಿದ್ದಂಥ ರೀತಿ, ಇದೆಲ್ಲ ಏನಾಗುತ್ತೆ ಇನ್ನೊಂದು ಮನೆಗೆ ಹೋದಾಗ, ಯಾರದೇ ಮನೆಗೆ ಹೋಗಲಿ, ಶ್ರೀಮಂತರ ಮನೆಗಾದರೂ ಹೋಗಲಿ, ಬಡವ್ರ ಮನೆಗಾದರೂ ಹೋಗಲಿ, ಅಥವಾ ಈಕ್ವಲ್ ಆಗಿರೋರ ಮನೆಗೆ ಹೋಗಲಿ, ಆ 3 ಜನನೋ 4 ಜನನೋ ಆ ಜೀವಿಗಳು ಇನ್ನೊಂದು ಮನೇಲಿ ಇರ್ತಾರಲ್ಲ, ಅವ್ರು ಆಲ್ ಟುಗೆದರ್ ಡಿಫ್ರೆಂಟೇ. ಅವರು ಇವ್ರ ಥರನೇ ಅವ್ರು ಇರಲ್ಲ. ಅವ್ರದ್ದೇನೋ ಒಂದು ಪದ್ಧತಿ, ಏನೋ ಒಂದು ಸಂಸ್ಕಾರ, ಅವ್ರದ್ದೇನೋ ನಡತೆ, ಅವ್ರದ್ದೇನೋ ಗುಣಗಳು, ಅವ್ರದ್ದೇನೋ ಆಹಾರ ಪದ್ಧತಿ, ಅವ್ರದ್ದೇನೋ ಕ್ರಮ, ಅವ್ರದ್ದೇನೋ ಟೈಮ್ ಟೇಬಲು ಏನೋ ಇರುತ್ತಲ್ಲ. ಸೊ ಹೀಗಿದ್ದಾಗ ಇನಿಷಿಯಲ್ ಸ್ಟೇಜಲ್ಲಿ ನಾನು ಪೈರುಗಳ ಬಗ್ಗೆ ಹೇಳೋದ್ನಲ್ಲ, ಇನಿಷಿಯಲ್ ಸ್ಟೇಜಲ್ಲಿ ಇನ್ನೊಂದು ಮನೆ ಅಥವಾ ಇನ್ನೊಂದು ನೆಲ ಅಷ್ಟು ಈಸಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದನ್ನು ಇವ್ರಿಗೂ ಅದು ಅಕ್ಸೆಪ್ಟ್ ಆಗಲ್ಲ, ಅವರು ಇವ್ರಿಗೆ ಅಕ್ಸೆಪ್ಟ್ ಆಗಲ್ಲ, ಇವರು ಅವ್ರಿಗೂ ಆಗಲ್ಲ. ಇಂಥದ್ರ ನಡುವೆ ಒಂದಷ್ಟು ಘರ್ಷಣೆ ಬರುತ್ತೆ. ಅದಕ್ಕೆ ಎಲ್ಲರೂ ಹೇಳೋದೇನೆಂದರೆ, ಒಂದು 2 ವರ್ಷ ಸುಮ್ಮನೆ ಇದ್ಬಿಟ್ರಪ್ಪ ಅಂತಾರೆ. ತುಂಬ ದೊಡ್ಡವರು ಆ ಮಾತು ಹೇಳ್ತಾರೆ. ಈ ಮದುವೆ ಸಂಬಂಧಗಳ ವಿಚಾರದಲ್ಲಿ 2 ವರ್ಷಗಳಿಗೆ ಒಂದು ಗ್ಯಾಪ್ ಕೊಡಿ, ಸಾವಧಾನ ಇರಲಿ, ಹೊಂದಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಬೇಕು ಅಂದಾಗ ಆ 2 ವರ್ಷಗಳಲ್ಲಿಯೇ ಅನೇಕ ಮನೆಗಳಲ್ಲಿ ಆತ್ಮಹತ್ಯೆಗಳು ನಡೆದು ಹೋಗ್ಬಿಡ್ತವೆ.
ವರದಕ್ಷಿಣೆ ಕಿರುಕುಳವೋ ಆತ್ಮಹತ್ಯೆ ಯತ್ನಗಳೋ ಸಾಯಿಸೋದೋ ಏನೋ ಒಂದು ನಡೆದು ಹೋಗುತ್ತಲ್ಲಿ ನೋಡಿ. ಗಾನವಿನೂ ಹೋದ್ಲು, ಈಗ ಸೂರಜ್ ಕೂಡ ಹೋಗಿದ್ದಾನೆ. ಚಿಕಿತ್ಸೆ ಫಲಕಾರಿ ಆಗಿಲ್ಲ. ಸೊ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದದ್ದು ಗಾನವಿ. ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಘಟನೆ ಆದಮೇಲೆ ಮಹಾರಾಷ್ಟ್ರದ ನಾಗಪುರಕ್ಕೆ ತೆರಳಿದ್ದದ್ದು ಸೂರಜ್ ಮತ್ತು ಅವರ ತಾಯಿ ಜಯಂತಿ. ಸೋದರ ಸಂಜಯ್ ಜೊತೆಗೆ ನಾಗಪುರಕ್ಕೆ ಹೋಗಿದ್ದದ್ದು ಗಾನವಿ. ಈ ಕಡೆ ಇವರೆಲ್ಲ ಹೋಗಿದ್ದರು. ಇನ್ನು ಗಾನವಿ ಪೋಷಕರು ಒಂದು ಕಡೆ ಈ ಥರದ್ದೆಲ್ಲ ಆರೋಪಗಳನ್ನ ಇವ್ರು ಮಾಡ್ತಾರೆ. ಸಂಬಂಧಿಕರ ಕಡೆಯಿಂದ ಅವರು ಪೋಷಕರು ಸಂಬಂಧಿಕರಿಂದ ಅವಮಾನ ಮಾಡಿಬಿಟ್ರಲ್ಲ, ಇದು ತಾಳಲಾರದೆ ಸೂರಜ್ ಕೂಡ ಇವತ್ತು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಡೀಟೇಲ್ಸ್ ಕೊಡೋಕ್ಕೆ ಸಂತೋಷ್ ಇದ್ದಾರೆ. ಸಂತೋಷ್, ಎಲ್ಲಿಗೆ ಬಂತು ಈ ಕೇಸು? ಈಗ ಗಾನವಿ ಮನೆ ಕಡೆ ಅವ್ರದ್ದು ಆರೋಪ ಆಯಿತು, ಸೂರಜನ ಪುರುಷತ್ವಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಮಾತಾಡ್ಬಿಟ್ರು, ಅವಮಾನಗಳಾಯಿತು, ಇನ್ಯಾರೋ ವರದಕ್ಷಿಣೆ ಅಂದರು, ಇಲ್ಲ ಗಲಾಟೆ ಆಗ್ತಾಯಿತ್ತು ಅಂದರು. ಸೊ ಇದು ಹನಿಮೂನ್ ಅರ್ಧಕ್ಕೆ ನಿಲ್ಲಿಸಿ ಬಂದು ಈ ಹೆಣ್ಣುಮಗಳು ಸೂಸೈಡ್ ಮಾಡಿಕೊಂಡ್ಲು ಅಂತ ಹೇಳಿದ್ರು. ಇದರ ಮುಂಚೆನೂ ಅಟೆಂಪ್ಟ್ ಆಗಿತ್ತು ಅಂತ ಹೇಳಿದ್ರು. ಏನು ಕಥೆ ಏನಂತೆ ಇದು? ಸೂರಜ್ ಮನೆಯವರ ವಾದ ಏನು? ಯಾಕೆ ಯಾವಾಗಲೂ ಏನಾಗ್ಬಿಡುತ್ತೆ, ಈ ವರದಕ್ಷಿಣೆ ಕೇಸ್ಗಳಂದರೆ ಅನೇಕರು ಮಾತಾಡ್ತಾರೆ. ವರದಕ್ಷಿಣೆ ಕೇಸ್ಗಳಂದರೆ ಈಗ ಸಪೋಸು ಗಂಡನಿಂದ ಕಿರುಕುಳ ಆಗಿರುತ್ತೆ ಅಂತ ಅಂದ್ಕೊಳ್ಳಿ. ಗಂಡನ ಅಪ್ಪ ಅಮ್ಮ ತಂಗಿ ಅಕ್ಕ ಎಲ್ಲರ ಮೇಲೂ ಕೇಸ್ ಹಾಕ್ಬಿಡ್ತಾರೆ. ಯೂಶ್ವಲಿ ಅವ್ನು ತಮ್ಮ ಇದ್ದರೆ ತಮ್ಮನ್ನೂ ಸೇರಿಸಿ ಹಾಕ್ಬಿಟ್ಟಿರ್ತಾರೆ. ಮೊದಲೆಲ್ಲ ಇಮಿಡಿಯೇಟಾಗಿ ತುಂಬ್ಕೊಂಡು ಹೋಗ್ಬಿಡ್ತಾ ಇದ್ರು ಎಲ್ಲರೂ, ಅರೆಸ್ಟ್ ಎಲ್ಲರೂ ಅಂತ ಹೇಳಿ. ಆನಂತರ ಕಾನೂನು ಸಾಕಷ್ಟು ಬದಲಾವಣೆಗಳಾಗಿದೆ. ಆ ಥರ ಎಲ್ಲ ಆಧಾರಗಳಿಲ್ಲದೆ ದಾಖಲೆಗಳಿಲ್ಲದೆ ಯಾರೋ ಹೇಳಿಬಿಟ್ಟ ತಕ್ಷಣ ಎಲ್ಲರೂ ಅರೆಸ್ಟ್ ಮಾಡುವಂತಿಲ್ಲ ಕಾನೂನು ಬಂದಿದೆ. ಈ ಕೇಸಲ್ಲಿ ಏನಾಗಿದೆ ಅಂತ? ರಮಕಾಂತ್, ಏನು ಮೊದಲು ಇವರು ವರದಕ್ಷಿಣೆ ಕಿರುಕುಳ ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಗಂಡ ಹೆಂಡತಿಯ ನಡುವೆ ಕೂಡ ಒಂದಿಷ್ಟು ಹೊಂದಾಣಿಕೆಗಳು ಆಗ್ ಬಂದಿಲ್ಲ ಅಂತ ಹೇಳಿ ಈ ಮದುವೆ ಆದ 1.5 ತಿಂಗಳಲ್ಲಿ 2-3 ಬಾರಿ ಗಲಾಟೆಗಳು ಕೂಡ ಆಗಿರುತ್ತೆ. ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿರ್ತಾರೆ, ಅಲ್ಲೂ ಕೂಡ ಹೊಂದಾಣಿಕೆ ಆಗಿದೆ. ಹನಿಮೂನ್ ಅಂದ್ರೆ ಇವ್ರು ಹೋಗಿ ಸಂಪೂರ್ಣ ದಿನಗಳು ಮುಗ್ದಿರೋದಿಲ್ಲ, ಅಷ್ಟರಲ್ಲೇ ಅಲ್ಲಿಂದ ಅರ್ಧಕ್ಕೆ ವಾಪಸ್ ಬಂದಿರ್ತಾರೆ ಹನಿಮೂನಿಂದ. ಈ ವಿಚಾರವಾಗಿ ಅವ್ರ ಮನೆಯವ್ರ ಮೇಲಿಂದ ಮೇಲೆ ಗಲಾಟೆಗಳಾಗ್ತಾ ಇರ್ತದೆ. ಈಕೆ ಗಾನವಿ ಗಂಡನ ಅಂದ್ರೆ ಪತಿಯ ಮನೆಯನ್ನು ತೊರೆದು ತಾಯಿ ಮನೆಗೆ ಹೋಗಿರ್ತಾರೆ. ಅಲ್ಲಿ ಹೋಗಿ 1-2 ದಿನದ ಬಳಿಕ ಆಕೆ ತನ್ನ ತವರು ಮನೆಯಲ್ಲಿ ಆತ್ಮಹತ್ಯೆಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಸೊ ಆತ್ಮಹತ್ಯೆಯನ್ನ ಮಾಡ್ಕೊಂಡ ಬಳಿಕ ಇದಕ್ಕೆ ನೇರ ಕಾರಣ ಈತನೇ ಅಂತ ಹೇಳಿ ಅವ್ರ ಮನೆಯವರು ದೂರನ್ನು ಕೊಡ್ತಾರೆ. ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಜಯಂತಿ, ಸಂಜಯ್ ಹಾಗೂ ಪತಿ ಸೂರಜ್ ಮೇಲೂ ಕೂಡ FIR ದಾಖಲಾಗಿರುತ್ತೆ. ಸೊ ಇದರ ಮಧ್ಯೆ ಇವರು ಯಾವ ಕಾರಣಕ್ಕಾಗಿ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ಲು, ನಿಜಕ್ಕೂ ವರದಕ್ಷಿಣೆ ಕಿರುಕುಳ ಇರ್ತಾವ, ಮದುವೆ ಆಗುವಂತ ಸಂದರ್ಭದಲ್ಲಿ ಇವ್ರು ಏನಾದ್ರು ವಧೋಪಚಾರ ಏನಾದ್ರು ಮಾತಾಡ್ಕೊಂಡಿದ್ರು, ಅದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಇಲ್ಲ. ನಾಗ್ಪುರ ಕಡೆಯವರ, ನಾಗ್ಪುರ ಮೂಲದವರ ಸಂತೋಷ್, ಸೂರಜ್ ಮನೆ ಕಡೆಯವರ, ನಾಗ್ಪುರ ಮೂಲದವರ, ಇನ್ನು ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನ ಅವ್ರಿಗೆ ನೀಡಿಲ್ಲ. ಅದ್ರ ಜೊತೆಗೆ ಇದುವರೆಗೂ ಮಾಧ್ಯಮಗಳ ಮುಂದೆ ಅವ್ರ ಕುಟುಂಬದವರಾಗ್ಲಿ ಯಾರು ಕೂಡ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಮಾತನಾಡಿಲ್ಲ. ಆದ್ರೆ ಈ ಇನ್ಸಿಡೆಂಟ್ ಆದ ಬಳಿಕ ಮನೆ ಹತ್ರ ಬಂದು ಗಲಾಟೆಯನ್ನ ಮಾಡ್ತಾರೆ. ಯಾವಾಗ ಪ್ರೊಟೆಸ್ಟ್ ಗಳೆಲ್ಲ ಆಗ್ತವೆ ಅನ್ನೋ ಕಾರಣಕ್ಕೆ ಇವ್ರು ಇಲ್ಲಿಂದ ತಲೆಮರೆಸ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿಗಳಿತ್ತು. ಆದ್ರೆ ಅವರು ಮೂಲತಃ ಮಹಾರಾಷ್ಟ್ರ ಕಡೆದವರು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಇಲ್ಲ. ಪೊಲೀಸರು ಈಗ ಏನು ಆತ ನಿನ್ನೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ ಸೂರಜ್ ಅಲ್ಲಿ ಎಲ್ಲಾ ಬೆಳವಣಿಗೆಗಳನ್ನ ನೋಡಿ ಅಂತ ಹೇಳಲಾಗ್ತಾ ಇದೆ. ಅವರ ತಾಯಿ ಕೂಡ ಆತ್ಮಹತ್ಯೆಗೆ ಯತ್ನಿಸಿದ್ರು. ಆದ್ರೆ ಸೂರಜ್ ಮೃತಪಟ್ಟಿದ್ದಾನೆ. ಅವರ ತಾಯಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತದೆ ಅನ್ನೋ ಮಾಹಿತಿ ಇರುವಂತದ್ದು. ಇದರಿಂದ ಒಂದು ತಂಡ ಅಂದ್ರೆ ಅಲ್ಲಿನ ಸ್ಥಳೀಯ ಪೊಲೀಸರ ಅಸಿಸ್ಟೆನ್ಸ್ ಅನ್ನ ಪಡ್ಕೊಂಡು ಬೆಂಗಳೂರಿನ ಒಂದು ತಂಡ ಪೊಲೀಸರು ಅಲ್ಲಿಗೆ ಹೋಗಿರುವಂತದ್ದು ಎಲ್ಲಾ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಆ ಮೃತದೇಹನ ಏನು ಇಲ್ಲಿಗೆ ತಗೊಂಡ್ ಬರ್ತಾರ, ಇಲ್ಲ ಅವ್ರದ್ದು ಮೂಲತಃ ನಾಗ್ಪುರನ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರು ಸ್ಪಷ್ಟನೆ ಕೊಟ್ಟಿಲ್ಲ. ಸೊ ಏನಾದ್ರು ಒಂದು ವೇಳೆ ಅಲ್ಲೇ ಆದ್ರೆ ಅಲ್ಲೇ ಕ್ರಿಮಿಷನ್ ಮಾಡಬಹುದು. ಅದಾದ ಬಳಿಕ ಸೂರಜ್ ಮನೆಯವ್ರು ಏನಾದ್ರು ಕ್ಲಾರಿಫಿಕೇಶನ್ ಕೊಡ್ತಾರಾ, ಇಲ್ಲ ಪೊಲೀಸರು ಬಂಧಿಸಿ ಉಳಿದವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ರಮಕಾಂತ್, ಥ್ಯಾಂಕ್ ಯು ಸಂತೋಷ್.